ಹಲೋ ಎವ್ರಿವನ್, ನಿಮ್ಮೆಲ್ಲರಿಗೂ ನನ್ನ ಚಾನೆಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಪರ್ಸನ್ ಕಡೆಯಿಂದ ಈ ಪ್ರೀತಿಯಲ್ಲಿ ಏನಾದರೂ ಒಂದು ಬದಲಾವಣೆಗಳನ್ನು ನಿರೀಕ್ಷಿಸಬಹುದಾ ಅನ್ನೋದ್ರ ಬಗ್ಗೆ ಚೆಕ್ ಮಾಡೋಣ. ಅವ್ರ ಸೈಡಿಂದ ಏನಾದರೂ ಬದಲಾವಣೆಗಳಾಗುತ್ತಾ ಈ ಪ್ರೀತಿ ಬಗ್ಗೆ ಅನ್ನೋದನ್ನು ಚೆಕ್ ಮಾಡೋಣ. ಓಕೆನಾ? ಸೊ ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸೊನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ಬೋದು. ಫೋರ್ಸ್ಫುಲಿಯಾಗಿ ನಿಮ್ಮ ಲೈಫಲ್ಲಿ ಇದನ್ನು ಫಿಟ್ ಮಾಡ್ಕೊಳ್ಲಿಕ್ಕೆ ಹೋಗಬೇಡಿ. ಹಾಗೆಯೇ ನಿನ್ನೆ ವಿಡಿಯೋದಲ್ಲಿ ನಾನು ಯಂತ್ರದ ಬಗ್ಗೆ ತಿಳಿಸಿದ್ದೆ. ನಿಮ್ಮ ಸಮಸ್ಯೆಗಳಿಗೆ ಯಂತ್ರದ ಮುಖಾಂತರ ಪರಿಹಾರಗಳನ್ನು ನೀವು ತಗೊಳ್ಬಹುದು ಅಂತ ಹೇಳಿ. ಇಲ್ಲಿ ತುಂಬ ಜನ ನನಗೆ ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಮಾಡಿ ಕೇಳಿದ್ದೀರಾ, ಮ್ಯಾಮ್ ಲವ್ ಯಂತ್ರ ಇದೆಯಾ, ಮ್ಯಾಮ್ ಜಾಬ್ ಯಂತ್ರ ಇದೆಯಾ. ಒಂದು ನೆನಪಿಟ್ಕೊಳ್ಳಿ, ಲವ್ ಯಂತ್ರ ಅಂದರೆ ಏನು? ಇದು ಹೋಟೆಲಲ್ಲಿ ಸಿಗೋ ಮಸಾಲೆ ದೋಸೆ ಥರ ಒಂದು ಪ್ಲೇಟ್ ಮಸಾಲೆ ದೋಸೆ ಕೊಡಿ ಅಂತ ಆರ್ಡ್ರ್ ಮಾಡ್ದಂಗಲ್ಲ. ಓಕೆ, ಸೊ ಲವ್ ಯಂತ್ರ ಅಂದರೆ ನಿಮ್ಮ ಸಮಸ್ಯೆ ಏನಿದೆ ಅಲ್ವಾ, ಅದನ್ನು ನನಗೆ ವಾಟ್ಸಪ್ಪಲ್ಲಿ ಟೈಪ್ ಮಾಡಿ ಕಳಿಸಿ ಅಥವಾ ವಾಯ್ಸ್ ನೋಟಲ್ಲಿ ಕಳಿಸಿ. ನಿಮ್ಮ ಸಮಸ್ಯೆ ಏನಿದೆ ಅದ್ರ ಸಲುವಾಗಿ ಮಾಡುವಂಥ ಯಂತ್ರ ಇದು. ಓಕೆನಾ? ಇಲ್ಲೆಲ್ಲ ಯಂತ್ರ ಮಾಡಿ ಗುಡ್ಡೆ ಹಾಕಿಟ್ಕೊಂಡಿರಲ್ಲ ನಾನು. ಓಕೆನಾ? ನಿಮ್ಮ ಸಮಸ್ಯೆ ಏನಿದೆ ಅದ್ರ ಮೇಲೆ, ನಿಮ್ಮ ಡೇಟ್ ಆಫ್ ಬರ್ತ್ ಮೇಲೆ ಮಾಡುವಂಥ ಯಂತ್ರಗಳಿದು. ಓಕೆನಾ? ಸೊ ನನಗೆ ಲವ್ ಯಂತ್ರ ಬೇಕು ಅಂದರೆ ಲವ್ ಯಂತ್ರ ಅಂದರೆ ಏನು? ಅದಕ್ಕೊಂದು ರೆಸ್ಪೆಕ್ಟ್ ಇರೋದು, ಅದಕ್ಕೆ ಆದಂಥ ಒಂದು ಗೌರವ ಇದೆ ಅಲ್ವಾ. ನೀವು ಈ ಥರ ಯಂತ್ರನ ಈ ರೀತಿ ಯೂಸ್ ಮಾಡ್ತೀರಾ ಅಂದರೆ ಏನು ಹೇಳಬೇಕಿದೀಗ ನಾನು? ಯಂತ್ರನ ಫಸ್ಟ್ ನಿಮಗೆ ಯಾವುದಕ್ಕೆ ಯಂತ್ರ ಬೇಕಾಗಿದೆ, ನಿಮ್ಮ ಸಮಸ್ಯೆ ಏನಿದೆ ಅದನ್ನು ನನಗೆ ಬಾಯ್ಬಿಟ್ಟು ಹೇಳಬೇಕಾಗತ್ತೆ. ಈ ಥರ ಸಮಸ್ಯೆ ಇದೆ ಮೇಡಮ್, ಇದಕ್ಕೇನಾದರೂ ಯಂತ್ರಗಳು ಸಿಗತ್ತಾ ಅಂತ ಕೇಳಬೇಕಿ ವಿನಃ ಮ್ಯಾಮ್ ಲವ್ ಯಂತ್ರ ಇದೆಯಾ ಅಂತ ಹೇಳಿದ್ರೆ ಏನು ಹೇಳೋದಕ್ಕೆ? ಅದಕ್ಕೆ ನೀವೇನಾದರೂ ಯಂತ್ರಗಳನ್ನ ಬಗ್ಗೆ ತಿಳ್ಕೊಳ್ಬೇಕು ಅಥವಾ ನಿಮಗೆ ಯಂತ್ರ ಬೇಕಾಗಿದೆ ಅಂತ ಹೇಳಿದ್ರೆ ನೀವು ಕಾಂಟ್ಯಾಕ್ಟ್ ಮಾಡಿ ಪರ್ಟಿಕ್ಯುಲರ್ ನಿಮ್ಮ ಸಮಸ್ಯೆ ಏನು ಅನ್ನೋದ್ಮೇಲೆ ಅದ್ರ ಮೇಲೆ ಯಂತ್ರಗಳನ್ನು ಮಾಡಬೇಕೇ ವಿನಃ ಇಲ್ಲಿ ಮುಂಚೆನೇ ಗುಡ್ಡೆ ಹಾಕಿ ಹಿಡ್ಕೊಂಡು ಮಾಡಿ ಹಿಡ್ಕೊಂಡು ಅದನ್ನು ತಗೊಳ್ಳಿ ಅಂತ ಕೊಡುವಂಥದ್ದಲ್ಲ ಇದು. ಓಕೆನಾ? ಯಂತ್ರ ಯೂಸ್ ಮಾಡಬೇಕಂದ್ರೆ ಅದರದ್ದೇ ಆದಂಥ ಕೆಲವೊಂದು ಪ್ರೊಸೀಜರ್ ಇದೆ. ಅದನ್ನು ನಾನು ನಿಮಗೆ ವಾಟ್ಸಪ್ಪಲ್ಲಿ ತಿಳಿಸ್ತೀನಿ ಯಾವ ರೀತಿ ಅಂತ. ಫಸ್ಟ್ ನೀವು ಯಂತ್ರನ ಬುಕ್ ಮಾಡ್ಕೊಳ್ಳಿ. ಯಂತ್ರ ಯಾವ ವಿಷಯಕ್ಕೆ ತಗೊಳ್ಬೇಕು ಅದನ್ನು ನೋಡಿ. ಓಕೆನಾ? ನಿಮ್ಮ ಸಮಸ್ಯೆ ತುಂಬ ಇದ್ದರೆ ಕನ್ಸಲ್ಟೇಷನ್ ಮುಖಾಂತರ ನೀವು ತಿಳ್ಕೊಳ್ಬೋದು. ಸಮಸ್ಯೆಗಳಿಗೆ ಏನು ಪರಿಹಾರ ಇದೆ, ಅದಕ್ಕೆ ಯಂತ್ರನೇ ಬೇಕಾ ಅಥವಾ ಹಾಗೇ ಪರಿಹಾರಗಳು ಸಣ್ಣ ಪುಟ್ಟ ವಿಷಯದಲ್ಲಿ ಪರಿಹಾರಗಳು ಆಗುತ್ತಾ, ಅದನ್ನೆಲ್ಲ ಚೆಕ್ ಮಾಡಬೇಕಾಗತ್ತೆ. ಸುಮ್ಮನೆ ನಾನು ಯಂತ್ರ ಕೊಡಿ ಅಂತ ಹೇಳಿ ಅದು ಹೋಟೆಲಲ್ಲಿ ಸಿಗೋ ಮಸಾಲೆ ದೋಸೆ ಅಲ್ಲ. ಓಕೆ, ನೆನ್ಪು ಮಾಡ್ತಾ ಇದ್ದೀನಿ ಇನ್ನೊಂದ್ಸಲ. ನಿಮಗೆ ಯಂತ್ರ ಬೇಕಿದ್ರೆ ಅದಕ್ಕೆ ಆದಂಥ ಕೆಲವೊಂದು ನೀತಿ ನಿಯಮಗಳಂತ ಇದೆ. ಓಕೆನಾ? ಇಲ್ಲಿ ಇನ್ನೂ ಕೆಲವೊಬ್ರಿಗಿರುತ್ತೆ ನಾನ್ ವೆಜ್ ತಿನ್ನೋರೆಲ್ಲ ಯೂಸ್ ಮಾಡ್ಬೋದಾ? ಏನು ಯೂಸ್ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ನಾನ್ ವೆಜ್ ಇರ್ಬೋದು, ವೆಜ್ ಇರ್ಬೋದು. ಓಕೆನಾ? ಬಟ್ ಆದರೆ ನೀವು ಆ ಯಂತ್ರಕ್ಕೆ ಎಷ್ಟು ಗೌರವ ಕೊಡ್ತೀರಾ ಅನ್ನೋದು ಅದ್ರ ಮೇಲೆ ನಿಮಗೆ ಡಿಪೆಂಡ್ ಆಗೋದು. ಯಂತ್ರ ನಿಮಗೆ ಕೊಡಬೇಕೋ ಬೇಡವೋ, ನಿಮ್ಮ ಸಮಸ್ಯೆಗಳಿಗೆ ಯಂತ್ರ ಇದೆಯೋ ಅನ್ನೋದನ್ನು ನಾನು ನಿಮಗೆ ತಿಳಿಸ್ತೀನಿ. ಓಕೆನಾ? ಇಲ್ಲಿ ವೆಜ್ ನಾನ್ ವೆಜ್ ಯಾರೇ ಬೇಕಿದ್ರು ಇದನ್ನು ಯೂಸ್ ಮಾಡ್ಬೋದು, ನೋ ಪ್ರಾಬ್ಲಮ್. ಇದು ನಿಮ್ಮ ಡೇಟ್ ಆಫ್ ಬರ್ತ್ ಮೇಲೆ ಮಾಡುವಂಥದ್ದಾಗಿರುತ್ತೆ. ಅದು ನಿಮ್ಮ ಸಮಸ್ಯೆಗೆ ತಕ್ಕಂತೆ ಮಾಡುವಂಥ ಯಂತ್ರ ಆಗಿರುತ್ತೆ ಇದು. ಸರಿನಾ? ಸೊ ಯಾರಿಗೆ ಯಂತ್ರ ಬೇಕಾಗಿದೆ ಕನ್ಸಲ್ಟೇಷನ್ನ ಬುಕ್ ಮಾಡ್ಕೊಳ್ಳಿ. ಇಲ್ಲಾಂದರೆ ನಿಮಗೆ ಏನು ಸಮಸ್ಯೆ ಇದೆ ಅದ್ರ ಮುಖಾಂತರ ನೀವು ಯಂತ್ರಗಳನ್ನ ಬಳಸ್ಬೋದು. ನನ್ನ ಹತ್ರ ನೀವು ಕೇಳ್ಬೋದು ವಾಟ್ಸಪ್ ಮುಖಾಂತರ. ಓಕೆ, ಎಸ್, ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನಾನು ಅಪ್ಲೋಡ್ ಮಾಡೋಂಥ ವೀಡಿಯೋಗಳಿಗೆ ಯಾರೆಲ್ಲ ವ್ಯೂ ಮಾಡ್ತೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ಒಂದು ವಿಡಿಯೋ ಮುಖಾಂತರ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದರೆ ನಿಮಗೂ ಕೂಡ ಬಿಲೀವರ್ ಫ್ರಮ್ ಟ್ಯಾರೋಟ್ ವರ್ಡ್ಗೆ ವೆಲ್ಕಮ್ ಅಂತ ಹೇಳ್ತೀನಿ. ಇವತ್ತಿನ ರೀಡಿಂಗ್ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆನೇ ಇಲ್ಲಿ ನಿಮ್ಮ ಪರ್ಸನ್ ಫೇಸ್ನ ನೆನಪು ಮಾಡ್ಕೊಳ್ಳಿ. ಅವ್ರ ಫೋಟೋನಾದರೂ ನೋಡಿ, ಅವ್ರ ಹೆಸರನ್ನ 3 ಬಾರಿ ಹೇಳಿ. ಈ ಒಂದು ಪ್ರೀತಿಯಲ್ಲಿ ನಿಮ್ಮ ಪರ್ಸನ್ ಕಡೆಯಿಂದ ಏನಾದರೂ ಬದಲಾವಣೆಗಳನ್ನು ನೀವು ನಿರೀಕ್ಷೆ ಮಾಡಬಹುದಾ? ಓಕೆ, ಏಸ್ ಆಫ್ ಪೆಂಟಿಕಲ್ ಬರ್ತಿದೆ, ದ ಲವರ್ಸ್ ಕಾರ್ಡ್ ಬರ್ತಾ ಇದೆ. ವಾವ್, ನೈಸ್. 4 ಆಫ್ ವ್ಯಾಂಡ್ಸ್ ಬರ್ತಾ ಇದೆ. ಪಾಸಿಟಿವ್ ಚೇಂಜಸ್ ಬರ್ತಾ ಇದೆ, ಡೋಂಟ್ ವರಿ. ಓಕೆ, ಯಾ, ಪೇಜ್ ಆಫ್ ಸಾರ್ಡ್ಸ್, ಪೇಜ್ ಆಫ್ ವ್ಯಾಂಡ್ಸ್, ನೈಸ್ ಕಾರ್ಡ್ಸ್. ಓಕೆ, ಇಲ್ಲಿ ಯಾ ನಿಮಗೆ ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ನೀವೆಲ್ಲ ಒಂದು ಕಡೆ ನೆಗೆಟಿವ್ ಆಗಿ ಯೋಚನೆ ಮಾಡ್ತಿದ್ದೀರಾ, ಸ್ವಲ್ಪ ಓವರ್ ಥಿಂಕಿಂಗ್ ಕೂಡ ಮಾಡ್ತಾ ಇದ್ದೀರಾ ಈ ಒಂದು ವ್ಯಕ್ತಿ ಬಗ್ಗೆ ಅಂತೇಳಿ ಕಾಣಿಸ್ತಾ ಇದೆ. ಓಕೆನಾ? ಸೊ ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಅವರು ಈಗ ನಡೀತಿರೋ ಸಮಸ್ಯೆಗಳನ್ನೆಲ್ಲದನ್ನು
ಎಂಡ್ ಮಾಡಬೇಕು. ಈಗೇನು ನಿಮ್ಮ ರಿಲೇಶನ್‌ಶಿಪ್ಪಲ್ಲಿ ಪ್ರಾಬ್ಲಮ್‌ನ ನೋಡ್ತಾ ಇದ್ದೀರಲ್ವಾ, ಅದೆಲ್ಲದನ್ನು ಕ್ಲಿಯರ್ ಮಾಡಬೇಕು. ಅದ್ರ ರಿಲೇಟೆಡಲ್ಲಿ ಅವ್ರು ವರ್ಕ್ ಮಾಡ್ತಾ ಇದ್ದಾರೆ ಅಂತಿಲ್ಲಿ ಆ ಒಂದು ಎನರ್ಜಿ ಬರ್ತಾ ಇದೆ. ಓಕೆ. ನಿಮ್ಮ ಪರ್ಸನ್ ಕಡೆಯಿಂದ ನೀವೇನಾದರೂ ನಿರೀಕ್ಷೆ ಮಾಡ್ಬೋದಾ? ಈ ಪ್ರೀತಿ ಸರಿಯಾಗತ್ತಾ ಅಥವಾ ಏನಾದರೂ ಬದಲಾವಣೆಗಳು ಬರುತ್ತಾ ಅಂತ ಹೇಳಿದ್ರೆ, ಖಂಡಿತವಾಗಿಯೂ ನಿರೀಕ್ಷೆಯಲ್ಲಿ ಇರಬಹುದು. ಯಾಕಂದರೆ ನೋಡಿ, ಇಲ್ಲಿ ಲಾಸ್ಟ್ 3 ಕಾರ್ಡ್ ಇಲ್ಲಿ ನೆಗೆಟಿವ್ ಆಗಿ ಬಂದಿರೋದು. ಸ್ಟಾರ್ಟಿಂಗ್ ಎಲ್ಲ ಕಾರ್ಡು ಕೂಡ ಪಾಸಿಟಿವ್ ಆಗಿ ಬಂದಿದೆ. ಪೇಜ್ ಆಫ್ ಫ್ಯಾನ್ಸ್ ಇದು ಕೂಡ ಪಾಸಿಟಿವ್ ಕಾರ್ಡೇನೆ. ಓಕೆನಾ? ಇಲ್ಲಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ, ಹಾಗೆ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ, ಇಲ್ಲಿ ಮದುವೆ ವಿಷಯದವರೆಗೆ ಹೋಗಿ ಈಗ ಫ್ಯಾಮಿಲಿಲಿ ಏನೋ ಇಶ್ಯೂಸ್ ಆಗಿ ಸ್ಟಾಪ್ ಆಗಿರೋಂಥ ಎನರ್ಜಿ ಇಲ್ಲಿ ಬರ್ತಿದೆ. ಓಕೆ. ಅಂದರೆ ಮದುವೆವರೆಗೆ ಡೇಟ್ ಎಲ್ಲ ಫಿಕ್ಸ್ ಆಗಿ, ಮದುವೆ ಡೇಟ್ ಎಲ್ಲ ಫಿಕ್ಸ್ ಆಗಿ, ಮದುವೆ ಅಂತ ಹೇಳಿ ರೆಡಿ ಆಗಿಬಿಟ್ಟು, ಇವಾಗ ಏನೋ ಒಂದು ರೀಸನ್ ಹೇಳಿ ನಿಮ್ಮಿಂದ ಅವರು ಮದುವೆನ ಕ್ಯಾನ್ಸಲ್ ಮಾಡಿಸ್ತಿರ್ಬೋದು. ನೀವು ಕ್ಯಾನ್ಸಲ್ ಮಾಡಿಸ್ತಿರ್ಬೋದು, ಇಲ್ಲ ನಿಮ್ಮ ಪರ್ಸನ್ ಕಡೆಯಿಂದ ಕ್ಯಾನ್ಸಲ್ ಮಾಡಿಸ್ತಾ ಇರ್ಬೋದು. ಬಟ್ ಇಲ್ಲಿ ನಿಮ್ಮ ಕಡೆಯಿಂದ ಕೆಲವೊಂದು ಕೆಲಸಗಳಾಗಬೇಕಾಗಿದೆ. ಅಂದರೆ ನಿಮ್ಮ ಓವರ್ ಥಿಂಕಿಂಗ್ನ ಸ್ಟಾಪ್ ಮಾಡಬೇಕಾಗಿದೆ. ಕೆಲವೊಂದು ನೆಗೆಟಿವ್ಸ್ ರಿಮೂವ್ ಮಾಡಬೇಕಾಗಿದೆ. ಓಕೆ. ಅಂದರೆ ನೆಗೆಟಿವ್ ಥಾಟ್ಸ್, ನಿಮ್ಮ ಯೋಚನೆಗಳು, ನೆಗೆಟಿವ್ ಥಾಟ್ಸ್ ಏನು ಬರ್ತಿದೆ ಅದೆಲ್ಲದೂ ಕೂಡ ಬಿಡಬೇಕಾಗಿದೆ. ಇಲ್ಲಿ 10 ಆಫ್ ಸಾರ್ಟ್ಸ್ ಬರ್ತಿರೋದ್ರಿಂದ ನಿಮ್ಮ ರಿಲೇಶನ್ಶಿಪ್ಪಲ್ಲಿ ಏನು ಪ್ರಾಬ್ಲಮ್ ನಡೀತಾ ಇತ್ತಲ್ವಾ, ಅದೆಲ್ಲದೂ ಕೂಡ ಎಂಡ್ ಆಗುವಂಥ ಟೈಮ್ ಹತ್ತಿರ ಬಂದಿದೆ ಅಂತೇಳಿ ಕಾಣಿಸ್ತಾ ಇದೆ. ಓಕೆನಾ? 4 ಆಫ್ ಹ್ಯಾಂಡ್ಸ್ ಬರ್ತಿರೋದ್ರಿಂದ ಇಲ್ಲಿ ಪ್ರೀತಿ ವಿಷಯದಲ್ಲಿ ಸ್ವಲ್ಪ ಇಗ್ನೋರೆನ್ಸ್ ಕಾಣಿಸ್ತಾ ಇದೆ. ಓಕೆನಾ? ಒನ್ ಸೈಡ್ ಲವ್ ಕೂಡ ಕಾಣಿಸ್ತಿದೆ ಇಲ್ಲಿ. ಫ್ಯಾಮಿಲಿ ಇಶ್ಯೂಸ್, ಮೇಯ್ನ್ ಆಗಿ ಇಲ್ಲಿ ಫ್ಯಾಮಿಲಿ ಇಶ್ಯೂಸ್. ಆ್ಯಂಡ್ ಇಲ್ಲಿ ಓಕೆ, ದ ಡೆವಿಲ್ ಕಾರ್ಡ್ ಬರ್ತಾ ಇದೆ. ಹಾಗೆಯೇ ಪೇಜ್ ಆಫ್ ಸಾರ್ಟ್ಸ್ ಬರ್ತಾ ಇದೆ. ಓಕೆನಾ? ಇಲ್ಲಿ ಇಬ್ಬರಲ್ಲೂ ಕೂಡ ಏಜ್ ಗ್ಯಾಪ್ ತುಂಬಾ ಇದೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಹಾಗೆಯೇ ಕ್ಯಾಸ್ಟ್ ಕೂಡ ಬೇರೆ ಬೇರೆ ಇದೆ. ಆ್ಯಂಡ್ ಲ್ಯಾಂಗ್ವೇಜ್ ಕೂಡ ಬೇರೆ ಬೇರೆ ಇದೆ. ಊರು ಕೂಡ ಬೇರೆ. ನಿಮ್ಮ ಊರೇ ಬೇರೆ, ಅವ್ರ ಊರೇ ಬೇರೆ. ಇಲ್ಲಿ ಕಂಟ್ರಿ ಕೂಡ ಬೇರೆ ಬೇರೆನೇ ಇರ್ಬೋದು, ಬೇರೆ ದೇಶನೇ ಇರ್ಬೋದು ಅಂತಲೂ ಎನರ್ಜಿಲಿ ಬರ್ತಿದೆ. ಓಕೆ. ಏಸ್ ಆಫ್ ಪೆಂಟಿಕಲ್ ಬರ್ತಿರೋದ್ರಿಂದ ಇಲ್ಲಿ ನಿಮ್ಮ ಪ್ರೀತಿ 1 ವರ್ಷದಿಂದನೂ ನೀವು ಪ್ರೀತಿಯಲ್ಲಿರ್ಬೋದು, ಕಮಿಟ್ ಆಗಿರ್ಬೋದು, ಅಥವಾ 1 ವರ್ಷದ ಮೇಲೆ ಕಮಿಟ್ ಆಗಿರ್ಬೋದು ಇಬ್ಬರು ಕೂಡ. ಆ್ಯಂಡ್ ರೀಸೆಂಟಾಗಿ ಕಮಿಟ್ ಆಗಿರಬಹುದು. ಬಟ್ ಇಲ್ಲಿ ನಿಮ್ಮ ಪರ್ಸನ್ ಕಡೆಯಿಂದ ಏನಾದರೂ ನಿರೀಕ್ಷೆ ಮಾಡ್ಬೋದಾ ಅಂತ ಕೇಳಿದಾಗ, ಖಂಡಿತವಾಗಿ ಅವರಿಂದ ನೀವು ನಿರೀಕ್ಷೆನ ಇಟ್ಕೊಳ್ಬೋದು. ಅವರ ಒಂದು ಫೀಲಿಂಗ್ಸ್ ಇರ್ಬೋದು, ಅವರ ಒಂದು ಎನರ್ಜಿ ಚೇಂಜಸ್ ಆಗುವಂಥ ದಿನಗಳ ಹತ್ತಿರ ಬಂದಿದೆ. ಇಲ್ಲಿ ಕೆಲವೊಬ್ರು ಏನಾದರೂ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಸಿ ನಿಮ್ಮಿಬ್ಬರ ಮಧ್ಯೆ ಏನಾದರೂ ಮನಸ್ತಾಪ ತಂದಿದ್ದು, ಅಥವಾ ಬೇರೊಬ್ರು ಯಾರೋ ಒಬ್ರು ಎಂಟ್ರಿ ಆಗಿ ನಿಮ್ಮಿಬ್ಬರ ಮಧ್ಯೆ ಮನಸ್ತಾಪ ತಂದಿದ್ರೆ ಅದೆಲ್ಲದೂ ಕೂಡ ಕ್ಲಿಯರ್ ಆಗುತ್ತೆ. ಅಂದರೆ ಬ್ಲ್ಯಾಕ್ ಮ್ಯಾಜಿಕ್ ಆಗಿರೋದು ಕ್ಲಿಯರ್ ಆಗುವಂಥ ಸೂಚನೆ ಇಲ್ಲಿ ಸಿಗ್ತಾ ಇದೆ ನಿಮಗೆ. ಇದೊಂದು ಒಳ್ಳೆ ಸುದ್ದಿ ಅಂತಲೇ ಹೇಳ್ಬೋದು. ಅಂದರೆ ಇಲ್ಲಿ ನೀವು ಬ್ಲ್ಯಾಕ್ ಮ್ಯಾಜಿಕ್ ರಿಮೂವ್ನ ಮಾಡ್ತಾ ಇರಬಹುದು, ಏನಾದರೂ ರಿಚುವಲ್ಸ್ ಮಾಡ್ತಿರ್ಬೋದು, ಅಥವಾ ಬೇರೆ ಪೂಜೆಗಳನ್ನ ವ್ರತಗಳನ್ನು ಮಾಡ್ತಿರ್ಬೋದು, ಅಥವಾ ಸಮಥಿಂಗ್ ಬ್ಲ್ಯಾಕ್ ಮ್ಯಾಜಿಕ್ ರಿಮೂವ್ ಆಗುವಂಥದ್ದೇನೋ ನೀವು ಸಮಥಿಂಗ್ ರಿಚುವಲ್ಸ್ನ ಮಾಡ್ತಿದ್ದೀರಾ, ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದೀರಾ. ಆ ಬ್ಲ್ಯಾಕ್ ಮ್ಯಾಜಿಕ್ ಏನು ಮಾಡಿದ್ರು ಅಥವಾ ನೆಗೆಟಿವ್ಸ್ ಏನಾಗಿತ್ತು, ಆ ನೆಗೆಟಿವ್ಸ್ ದೃಷ್ಟಿ ಆಗಿರ್ಬೋದು, ಅದೆಲ್ಲದೂ ಕೂಡ ಕ್ಲಿಯರ್ ಆಗ್ತಾ ಇದೆ. ಆ ಒಂದು ಎನರ್ಜಿಲಿ ಬರ್ತಿದೆ. ಓಕೆನಾ? ಆ್ಯಂಡ್ ದ ಲವರ್ಸ್ ಕಾರ್ಡ್ ಬರ್ತಿರೋದ್ರಿಂದ ನಿಮ್ಮ ಇಬ್ಬರು ಪ್ರೀತಿಗೆ ಒಂದು ನೀವು ನಂಬಿರೋಂಥ ಗಾಡ್ ಯಾರಿದ್ದಾರೆ, ಅಥವಾ ನೀವು ನಂಬಿರೋಂಥ ಏಂಜಲ್ಸ್ ಯಾರಿದ್ದಾರೆ, ಅವರ ಬ್ಲೆಸ್ಸಿಂಗ್ಸ್ ಇದೆ ಅನ್ನೋದು ಇಲ್ಲಿ ಆ ಒಂದು ಗೈಡೆಡ್ ಮೆಸೇಜ್ ಕೂಡ ನಿಮಗೆ ಇಲ್ಲಿ ಸಿಗ್ತಾ ಇದೆ ಯೂನಿವರ್ಸಿಂದ, ಹಾಗೆ ನೀವು ನಂಬಿರೋಂಥ ದೇವರಿಂದ. ಓಕೆನಾ? ಆ್ಯಂಡ್ ಇಲ್ಲಿ ನಿಮ್ಮಿಬ್ಬರದ್ದು ಒಂದು ಸೋಲ್ ಕನೆಕ್ಷನ್ ಅಷ್ಟು ಈಸಿಯಾಗಿ ಬಿಟ್ಕೊಡೋ ಅಂಥ ಮಾತು ಇಲ್ಲಿ ಬರ್ತಾ ಇಲ್ಲ. ಅಂದರೆ ನೀವು ಅವ್ರನ್ನ ಬಿಡಕ್ಕೆ ರೆಡಿ ಇಲ್ಲ, ಅವರು ನಿಮ್ಮನ್ನು ಬಿಡಕ್ಕೆ ರೆಡಿ ಇಲ್ಲ. ಬಟ್ ಇಲ್ಲಿ ಫ್ಯಾಮಿಲಿಯಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಆಗ್ತಿದೆ ಅನ್ನೋದು ಎನರ್ಜಿಲಿ ಬರ್ತಿದೆ. ಅಂದರೆ ನಿಮ್ಮ ಪಾರ್ಟ್ನರ್ ಫ್ಯಾಮಿಲಿ ಹಾಗೆ ನಿಮ್ಮ ಫ್ಯಾಮಿಲಿಲಿ ಸ್ವಲ್ಪ ದ್ವೇಷ ಇರುವಂಥದ್ದು, ಆ ಥರ ಒಂದು ಎನರ್ಜಿಲಿ ಬರ್ತಿದೆ. ಈ ಒಂದು ರೀಡಿಂಗ್ನ ಯಾರು ನೋಡ್ತಾ ಇದ್ದೀರಾ, ಸ್ವಂತ ಓನ್ ರಿಲೇಷನಲ್ಲೇ ಪಾರ್ಟ್ನರ್ನ ನೋಡಿರುವಂಥದ್ದು, ಅತ್ತೆ ಮಗಳು ಅಥವಾ ಸ್ವಂತ ರಿಲೇಷನಲ್ಲೇ ಅತ್ತೆ ಮಗಳು, ಅತ್ತೆ ಮಗ, ಈ ಥರ ರಿಲೇಷನಲ್ಲೇ ನೋಡ್ಕೊಂಡಿರುವಂಥ ಒಂದು ಎನರ್ಜಿಲಿ ಬರ್ತಾ ಇದೆ. ಯಾರಾದರೂ ಇಲ್ಲಿ ಮ್ಯಾರಿಡ್ ಪೀಪಲ್ ಈ ಒಂದು ರೀಡಿಂಗ್ನ ನೋಡ್ತಾ ಇದ್ದೀರಾ ಅಂತ ಅಂದ್ಕೊಳ್ಳಿ. ಇಲ್ಲಿ ನೀವು ಓಕೆ, ನೀವು ಮ್ಯಾರಿಡ್ ಇದ್ದೀರಾ, ನಿಮ್ಮ ಪರ್ಸನ್ ಸಿಂಗಲ್ ಇದ್ದಾರೆ, ಅಥವಾ ನಿಮ್ಮ ಪರ್ಸನ್ ಮ್ಯಾರಿಡ್ ಇದ್ದಾರೆ, ನೀವು ಸಿಂಗಲ್ ಇದ್ದೀರಾ, ಈ ಥರ ಒಂದು ಎನರ್ಜಿಲಿ ಬರ್ತಾ ಇದೆ. ಓಕೆನಾ? ಸೊ ಇಲ್ಲಿ ಕಮಿಟ್ಮೆಂಟಿಗೋಸ್ಕರ ಏನಾದರೂ ನಿಮ್ಮ ಪರ್ಸನಿಂದ ವೆಯ್ಟ್ ಮಾಡ್ತಾ ಇದ್ದೀರಾ, ಅಥವಾ ಇಲ್ಲಿ ನಿಮ್ಮ ಪರ್ಸನಿಗಿರ್ಬೋದು ನಿಮಗಿರ್ಬೋದು ಡಿವೋರ್ಸ್ ಆಗಿದೆ ಆಲ್ರೆಡಿ. ಸೊ ಡಿವೋರ್ಸ್ ಆಗಿ ನೀವಿಬ್ಬರು ಕಮಿಟ್ ಆಗಬೇಕಂತ ಏನಾದರೂ ಡಿಸೈಡ್ ಮಾಡ್ತಾ ಇದ್ದೀರಾ, ಅಥವಾ ನಿಮ್ಮ ಪರ್ಸನ್ ಕಡೆಯಿಂದ ಏನಾದರೂ ಆ ಥರ ಗ್ರೀನ್ ಸಿಗ್ನಲ್ ಸಿಗತ್ತಂತ ವೆಯ್ಟ್ ಮಾಡ್ತಾ ಇದ್ದರೆ, ಕಮಿಟ್ಮೆಂಟಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದರೆ, ಇಲ್ಲಿ ಆನ್ಸರ್ ಎಸ್ ಅಂತೇಳಿ ಬರ್ತಿದೆ. ನಿಮ್ಮ ಆ ಪ್ರಾಬ್ಲಮ್ ಏನು ನಡೀತಾ ಇತ್ತು ರಿಲೇಶನ್ಶಿಪ್ಪಲ್ಲಿ ಅದು ಕ್ಲಿಯರ್ ಆಗ್ತಾ ಇದೆ, ಕ್ಲಿಯರ್ ಆಗುತ್ತೆ ಅಂತೇಳಿ ಬರ್ತಾ ಇದೆ. ಓಕೆ. ಎಸ್, ರೊಮ್ಯಾಂಟಿಕ್ ಏಂಜಲಿಂದ ಏನು ಗೈಡೆಡ್ ಮೆಸೇಜ್ ಬರುತ್ತೆ?
ಚೆಕ್ ಮಾಡೋಣ. ಸಿ ಲೆಟ್ ಯುವರ್ ಫ್ರೆಂಡ್ಸ್ ಹೆಲ್ಪ್ ಯು. ನಿಮ್ಮ ಈ ಪ್ರಾಬ್ಲಮಿಗೆ ನಿಮ್ಮ ಫ್ರೆಂಡ್ಸೇ ಹೆಲ್ಪ್ ಮಾಡ್ತಾರೆ ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಅಂದರೆ ನಿಮ್ಮ ಈಗಿನ ಪರಿಸ್ಥಿತಿ ಏನಿದೆ, ಈಗಿನ ಸಿಚುವೇಶನಿಗೆ ನಿಮಗೆ ಯಾರ್ದಾದ್ರೊಬ್ರು ಸಪೋರ್ಟ್ ಬೇಕಾಗಿದೆ. ಇಲ್ಲಿ ಸಪೋರ್ಟ್ ಇಶ್ಯೂಸ್ ಕೂಡ ಕಾಣಿಸ್ತಿದೆ ಈ ಪ್ರೀತಿಯಲ್ಲಿ. ಅಂದರೆ ಫ್ಯಾಮಿಲಿ ಸಪೋರ್ಟ್ ಇರ್ಬೋದು, ಅಥವಾ ನಿಮ್ಮ ಪಾರ್ಟ್ನರ್ ಕಡೆಯಿಂದ ಸಪೋರ್ಟ್ ಇರ್ಬೋದು, ನಿಮ್ಮ ಕಡೆಯಿಂದ ನಿಮ್ಮ ಪಾರ್ಟ್ನರಿಗೆ ಸಪೋರ್ಟ್ ಇರ್ಬೋದು. ಸಮಥಿಂಗ್ ಇಲ್ಲಿ ಸಪೋರ್ಟ್ ಇಲ್ಲ, ಅದಕ್ಕೆ ಇಲ್ಲಿ ನೀವು ಪ್ರಾಬ್ಲಮಲ್ಲಿ ಸಿಗಾಕೊಂಡಿದ್ದೀರಾ. ಈ ರಿಲೇಶನ್ಶಿಪ್ಪಲ್ಲಿ ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇದ್ದೀರಾ. ಓಕೆನಾ? ಇಲ್ಲಿ ನೀವು ಕೂಡ ಓಪನ್ ಆಗಿ ಯಾರ ಹತ್ರನೂ ಶೇರ್ ಮಾಡ್ಕೊಳ್ತಾ ಇಲ್ಲ ಅಂತಲೂ ಇಲ್ಲಿ ಆ ಒಂದು ಎನರ್ಜಿನೂ ಬರ್ತಿದೆ. ಈ ಥರ ಪ್ರಾಬ್ಲಮ್ ಆಗ್ತಿದೆ ಅಂತ ನಿಮ್ಮ ಫ್ಯಾಮಿಲಿಲೂ ಹೇಳ್ಕೊಳ್ತಾ ಇಲ್ಲ. ಇಲ್ಲಿ ಈ ಒಂದು ಎನರ್ಜಿ ಕನೆಕ್ಟ್ ಮಾಡಿದಾಗ, ನಿಮ್ಮ ಎನರ್ಜಿಗೆ ಹಾಗೆ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ, ಇಬ್ಬರು ಫ್ಯಾಮಿಲಿಲೂ ಈ ಲವ್ ಮ್ಯಾಟರ್ ಇರ್ಬೋದು, ಪ್ರೀತಿ ವಿಷಯ ಗೊತ್ತಿದೆ. ಬಟ್ ಇಲ್ಲಿ ನೀವು ಎಲ್ಲೋ ಒಂದು ಕಡೆ ಅವ್ರ ಹತ್ರ ಓಪನ್ ಆಗಿ ಈ ಥರ ಪ್ರಾಬ್ಲಮ್ ನಡೀತಿದೆ ಅಂತ ಹೇಳ್ಕೊಳ್ಲಿಕ್ಕೆ ನೀವು ಭಯ ಪಡ್ತಿದ್ದೀರಾ. ಫ್ಯಾಮಿಲಿ ಹತ್ರ ಹೇಳ್ಕೊಳ್ಲಿಕ್ಕೆ ಭಯ ಪಡ್ತಿದ್ದೀರಾ ಅಂತ ಇಲ್ಲಿ ಕಾಣಿಸ್ತಿದೆ. ಬಟ್ ಇಲ್ಲಿ ನಿಮ್ಮ ಎನರ್ಜಿಗೆ ಹಾಗೆ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಬರ್ತಿರುವಂಥದ್ದು, ಏನು ಪ್ರಾಬ್ಲಮ್ ಆಗ್ತಿದೆ ಅಲ್ವಾ, ಅದನ್ನು ಓಪನ್ ಆಗಿ ಫ್ಯಾಮಿಲಿ ಹತ್ರ ಇರ್ಬೋದು, ಫ್ರೆಂಡ್ಸ್ ಹತ್ರ ಇರ್ಬೋದು, ನಿಮಗೆ ಸಪೋರ್ಟ್ ಮಾಡೋರ ಹತ್ರ ಓಪನ್ ಆಗಿ ಹೇಳ್ಕೊಳ್ಳಿ ಅನ್ನೋಂಥ ಒಂದು ಗೈಡೆಡ್ ಮೆಸೇಜ್ ಆಗಿ ನಿಮಗೆ ಇಲ್ಲಿ ಸಿಗ್ತಾ ಇದೆ. ಓಕೆ, romantic feeling. See, free yourself. ಇಲ್ಲಿ ಪಾಸಿಟಿವ್ನೆಸ್ ತುಂಬಾ ಇದೆ ಈ ಒಂದು ಪ್ರೀತಿಯಲ್ಲಿ. ಓಕೆನಾ? ನಿಮಗಿರ್ಬೋದು ಅಥವಾ ನಿಮ್ಮ ಪರ್ಸನಿಗಿರ್ಬೋದು. ಮೇಕ್ ದ ಎಫರ್ಟ್. ಸಿ, ನೀವೆಷ್ಟು ಎಫರ್ಟ್ ಹಾಕ್ತೀರಾ ಅಷ್ಟು ಈ ಪ್ರೀತಿಯಲ್ಲಿ ನೀವು ಸಕ್ಸಸ್ನ ನೋಡ್ತೀರಾ. ಇಲ್ಲಿ ನಿಮ್ಮ ಪರ್ಸನ್ ಕೂಡ ಎಫರ್ಟ್ ಹಾಕ್ತಾ ಇದ್ದಾರೆ, ಆ ಒಂದು ಎನರ್ಜಿ ಕೂಡ ಇಲ್ಲಿ ಬರ್ತಾ ಇದೆ. ಓಕೆನಾ? ಅವರಿಂದ ನೀವು ಏನಾದರೂ ಬದಲಾವಣೆ ನಿರೀಕ್ಷೆ ಮಾಡ್ಬೋದಾ ಅಂತ ಹೇಳಿದ್ರೆ, ಎಸ್ ಅನ್ನೋದು ಕಾರ್ಡ್ ಅವಾಗಲೇ ಬಂದಿದೆ. ಎಸ್ ಅನ್ನೋಂಥ ಎನರ್ಜಿ ಕೂಡ ನಿಮಗೆ ಅವಾಗಲೇ ಬಂದಿದೆ. ಸೊ ಇವಾಗ ನಿಮಗೆ ರೊಮ್ಯಾಂಟಿಕ್ ಏಂಜಲ್ ಕಾರ್ಡ್ಸಿಂದ ಬರ್ತಿರುವಂಥದ್ದು ಮೇಕ್ ದ ಎಫರ್ಟ್. ಇಲ್ಲಿ ನೀವು ಏನಾದರೂ ಎಫರ್ಟ್ ಹಾಕಬೇಕಾಗತ್ತೆ, ಇಲ್ಲಿ ನಿಮ್ಮ ಪರ್ಸನ್ ಕೂಡ ಎಫರ್ಟ್ ಹಾಕಬೇಕಾಗತ್ತೆ. ಸೊ ಆ ಥರ ಎಫರ್ಟ್ ಇದ್ದಾಗ ಈ ಒಂದು ಪ್ರೀತಿಯಲ್ಲಿ ನೀವು ಬದಲಾವಣೆನ ನಿರೀಕ್ಷೆ ಮಾಡಬಹುದು ಅಂತ ಇಲ್ಲಿ ಬರ್ತಾ ಇದೆ. ಇದಕ್ಕೆ ಏಂಜಲ್ ಕಡೆಯಿಂದ ವಾವ್ ಸಕ್ಸಸ್, ಏಂಜಲ್ ಕಡೆಯಿಂದ ಗೈಡೆಡ್ ಮೆಸೇಜ್ ಅಂತ ಹೇಳೋದ್ರೊಳಗೆ ಸಕ್ಸಸ್ ಅಂತೇಳಿ ಬಂದಾಯ್ತು ನಿಮಗೆ ಮೆಸೇಜ್. ಇನ್ನೇನು ಬೇಕು ನಿಮಗೆ ಅಲ್ವಾ? ಸೊ ಧೈರ್ಯವಾಗಿರಿ. ನಿಮ್ಮ ಪರ್ಸನ್ ಸೈಡಿಂದ ಸಮಥಿಂಗ್ ಬದಲಾವಣೆ, ಚೇಂಜಸ್ನ ನೀವು ನೋಡ್ತೀರಾ, ನಿರೀಕ್ಷೆ ಮಾಡಬಹುದು. ಓಕೆ, ಕಮ್ಯುನಿಕೇಟ್ ಕ್ಲಿಯರ್ಲಿ. ಬಾಟಮ್ ಆಫ್ ದ ಕಾರ್ಡ್ ಎಸ್ ಕಾರ್ಡ್ ಬರ್ತಾ ಇದೆ. ಸೊ ಪಾಸಿಟಿವ್, ರಿಮೈನ್ ಪಾಸಿಟಿವ್. ಓಕೆ, ಪಾಸಿಟಿವ್ ಆಗಿರಿ, ರಿಮೈನ್ ಪಾಸಿಟಿವ್ ಅಂತ ಹೇಳಿ ಬಾಟಮ್ ಆಫ್ ದ ಕಾರ್ಡ್ ಬಂದಿದೆ. ಹಾಗೆ ಕಮ್ಯುನಿಕೇಟ್ ಕ್ಲಿಯರ್ಲಿ. ಇಲ್ಲಿ ಕಮ್ಯುನಿಕೇಷನ್ ಅಂತ ಹೇಳಿ ಬಂದಾಗ ಇಲ್ಲಿ ಇಬ್ಬರು ಮಾತಾಡಬೇಕು ಅನ್ನೋದಲ್ಲ, ಅಂದರೆ ಒಬ್ರನ್ನೊಬ್ರು ಮಾತಾಡಬೇಕು ಅನ್ನೋದಲ್ಲ. ಇಲ್ಲಿ ಯಾವ ರೀತಿ ಅಂದರೆ, ನಿಮ್ಮ ಮಾತುಗಳು ಏನು ಹೇಳಬೇಕಂತ ಇದ್ದೀರಾ ಅಥವಾ ನಿಮ್ಮ ಮಾತುಗಳು ಏನಿದೆ ನಿಮ್ಮ ಎದುರಿಗಿದ್ದವರಿಗೆ ಕ್ಲಿಯರಾಗಿ ಗೊತ್ತಾಗಬೇಕು, ಅರ್ಥ ಮಾಡಿಸ್ಬೇಕು. ಇಲ್ಲಿ ಫ್ಯಾಮಿಲಿಗಿರ್ಬೋದು, ನಿಮ್ಮ ಪಾರ್ಟ್ನರಿಗಿರ್ಬೋದು, ಅಥವಾ ನಿಮ್ಮ ಪಾರ್ಟ್ನರ್ ನಿಮಗೆ ಏನು ಹೇಳ್ತಿದ್ದಾರೆ ಅದನ್ನು ನೀವು ಅರ್ಥ ಮಾಡ್ಕೋಬೇಕು. ಅದು ಕಮ್ಯುನಿಕೇಟ್ ಕ್ಲಿಯರ್ಲಿ ಅಂತ ಹೇಳಿ. ಕಮ್ಯುನಿಕೇಟ್ ಕ್ಲಿಯರ್ಲಿ ಅಂತ ಹೇಳಿದ ತಕ್ಷಣ ನಾನು ಅವ್ರ ಜೊತೆ ಮಾತಾಡಬೇಕಾ ಅಥವಾ ಅವ್ರನ್ನ ಜೊತೆ ಮಾತಾಡಬೇಕಾ ಅಲ್ಲ. ಬಟ್ ಮಾತಾಡ್ತೀರಾ, ಎಸ್ ರೈಟ್. ಬಟ್ ಏನು ಮಾತಾಡ್ತೀರಾ ಅದು ತುಂಬ ಇಂಪಾರ್ಟೆಂಟ್ ಅಲ್ವಾ? ಏನು ಮಾತಾಡಿರ್ತೀರ ಅದು ಅವ್ರಿಗೆ ಅರ್ಥ ಆಗೋದು ತುಂಬ ಇಂಪಾರ್ಟೆಂಟ್. ಮಾತಾಡೋದು ಹೇಳೋದು ತುಂಬ ಸುಲಭ, ಬಟ್ ಅರ್ಥ ಆಗ್ತಿದೆಯಾ ಅದು ಬೇಕಲ್ವಾ? ಅರ್ಥನೇ ಆಗಲಿಲ್ಲ ಅಂತ ಹೇಳಿದ್ರೆ ನೀವು ಎಷ್ಟು ಮಾತಾಡಿದ್ರು ಅಷ್ಟೇ, ಎಷ್ಟು ಗಂಟೆ ಮಾತಾಡಿದ್ರು ಅಷ್ಟೇ ಅಲ್ವಾ? ಫಸ್ಟ್ ಏನು ಹೇಳಿರ್ತೀವಿ ಅಥವಾ ಏನು ಮಾತಾಡ್ತೀವಿ ಅದು ಅವ್ರಿಗೆ ಅರ್ಥ ಆಗಬೇಕು. ಆ್ಯಂಡ್ ನಮಗೂ ಕೂಡ ಮಾತಿನ ಮೇಲೆ ಗಮನ ಇರಬೇಕು, ಅವ್ರಿಗೆ ಏನು ಹೇಳ್ತಾ ಇದ್ದೀವಿ ಅನ್ನೋದು. ಕಮ್ಯುನಿಕೇಷನ್ ಇಲ್ಲಿ ಎಲ್ಲೋ ಒಂದು ಕಡೆ ಗ್ಯಾಪ್ ಆಗಿದೆ, ಕಮ್ಯುನಿಕೇಷನ್ ಸರಿ ಆಗ್ತಾ ಇಲ್ಲ. ಇಲ್ಲಿ ನಿಮ್ಮ ಟೈಮಿಗೆ ಅವ್ರು ಸರಿಯಾಗಿ ಸಿಗ್ತಿಲ್ಲ, ಅವ್ರ ಟೈಮಿಗೆ ನೀವು ಸರಿಯಾಗಿ ಸಿಗ್ತಾ ಇಲ್ಲ. ಸಮಥಿಂಗ್ ಇಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ತುಂಬಾ ಆಗ್ತಾ ಇದೆ. ಆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ನ ಕ್ಲಿಯರ್ ಮಾಡ್ಕೊಬೇಕು. ಇಲ್ಲಿ ಸಕ್ಸಸ್ ಬರ್ತಿದೆ, ಎಸ್ ಕಾರ್ಡ್ ಬರ್ತಿದೆ, ತುಂಬಾ ಪಾಸಿಟಿವ್ ವೈಬ್ಸ್ ಇದೆ ಇಲ್ಲಿ. ಡೋಂಟ್ ವರಿ, ನಿಮ್ಮ ಪರ್ಸನ್ ಸೈಡಿಂದ ನೀವು ಏನಾದರೂ ಬದಲಾವಣೆ ನಿರೀಕ್ಷೆನ ಮಾಡ್ಬೋದು. ಓಕೆನಾ? ಈ ಒಂದು ರೀಡಿಂಗಿಗೆ ಅಥವಾ ನಿಮ್ಮ ಕರೆಂಟ್ ಸಿಚುವೇಶನ್ಗೆ, ಈಗಿನ ಈ ಒಂದು ನಿಮ್ಮ ಪರ್ಸನ್ ಫೀಲಿಂಗ್, ನಿಮ್ಮ ಫೀಲಿಂಗಿಗೆ ಏಂಜಲ್ ಕಡೆಯಿಂದ ಹಾಗೆ ಯೂನಿವರ್ಸ್ ಕಡೆಯಿಂದ ನೀವು ನಂಬಿರೋಂಥ ದೇವರಿಂದ ಏನು ಮೆಸೇಜ್ ಸಿಗ್ತಾ ಇದೆ? ಓನ್ಲಿ ಒನ್ ಕಾರ್ಡ್ ತೆಗಿತೀನಿ ನಾನು. ಓಕೆ, ಸಿ ಟೆಂಪರೆನ್ಸ್ ಕಾರ್ಡ್. ಓಕೆ, ಇಲ್ಲಿ
ಏಂಜಲ್ ಕಡೆಯಿಂದ ಹಾಗೆಯೇ ಯೂನಿವರ್ಸ್ ಕಡೆಯಿಂದ ಬರ್ತಿರೋಂಥ ಗೈಡೆಡ್ ಮೆಸೇಜಸ್, ನೀವು ನಂಬಿರೋಂಥ ದೇವರಿಂದ ಬರ್ತಿರೋಂಥ ಮೆಸೇಜಸ್, ನಿಮ್ಮ ಈ ಪ್ರಯತ್ನಕ್ಕೆ ನೀವು ನಂಬಿರೋಂಥ ಗಾಡ್ ದೇವರ ಆಶೀರ್ವಾದ ಇರಬಹುದು, ಅವರ ಒಂದು ಅನುಗ್ರಹ ಇದೆ ಅಂತ ಇಲ್ಲಿ ಬರ್ತಾ ಇದೆ ಟೆಂಪರೆನ್ಸ್ ಕಾರ್ಡ್. ಓಕೆನಾ? ಈ ಒಂದು ಸೋಲ್ ಕನೆಕ್ಷನ್, ನಿಮ್ಮಿಬ್ಬರ ಮಧ್ಯೆ ಏನು ಸೋಲ್ ಕನೆಕ್ಷನ್ ಇದೆ ಅದನ್ನು ಪ್ರೊಟೆಕ್ಟ್ ಮಾಡಲಿಕ್ಕೋಸ್ಕರ ನಿಮ್ಮ ಇಬ್ಬರ ಪ್ರೀತಿಗೆ ನೀವು ನಂಬಿರೋ ದೇವರ ಒಂದು ಆಶೀರ್ವಾದ ಅನುಗ್ರಹ ಇದೆ ಅಂತ ಇಲ್ಲಿ ಈ ಒಂದು ಕಾರ್ಡಿಂದ ಬರ್ತಾ ಇದೆ. ಫೈನಲ್ ಆಗಿ ನಿಮಗೆ ಸಿಗ್ತಿರುವಂಥ ಗೈಡೆಡ್ ಮೆಸೇಜ್ ಆಗಿದೆ ಇದು. ಓಕೆ, ಥ್ಯಾಂಕ್ ಯು. ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಹಾಗೆಯೇ ನನಗೆ ಕಮೆಂಟಲ್ಲಿ ತಿಳಿಸಿ ಈ ಒಂದು ರೀಡಿಂಗ್ ರೆಸೊನೇಟ್ ಆಗಿದ್ರೆ. ಓಕೆನಾ? ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ಚಾನಲ್ನು ಕೂಡ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊತ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್.